Just because we are asking for affordable public transport, we are asking for accountability of the government. The government is forcing an arrest and a detention. Shameful. He's right. He's actually right. ನೀವು ML ಆಗಿರಿ, MP ಆಗಿರಿ, ಮಿನಿಸ್ಟರ್ ಆಗಿರಿ, ಪ್ರೈಮ್ ಮಿನಿಸ್ಟರ್ ಆಗಿರಿ, ಕಾಂಗ್ರೆಸ್ ಆಗಿರಿ, ಬಿಜೆಪಿ ಆಗಿರಿ, ಮತ್ತೆ ಯಾವುದೇ ಪಕ್ಷ ಆಗಿರಿ, ರೂಲಿಂಗ್ ಪಾರ್ಟಿಯಲ್ಲಿ ಇರಿ, ಅಪೋಸಿಷನ್ ಅಲ್ಲಿ ಇರಿ, ಗೆದ್ದೆತಿನ ಬಾಲ ಹಿಡಿಯೋರಾಗಿರಿ, ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಯು ಆರ್ ಅ ರೆಪ್ರೆಸೆಂಟೇಟಿವ್ ಆಫ್ ಕಾಮನ್ ಪೀಪಲ್ ಆಫ್ ಇಂಡಿಯಾ. ಜನಪ್ರತಿನಿಧಿ. ಜನರ ಸಮಸ್ಯೆಯನ್ನ ಪ್ರತಿನಿಧಿಸಬೇಕಾಗಿರೋದೇ ನಿಮ್ಮ ಜವಾಬ್ದಾರಿ. ಫಂಡಮೆಂಟಲ್. He actually did his job. I totally support this. But I would also like to see him continuing his responsibility of representing my questions of accountability and affordability to Mr. Narendra Modi ji, Mr. Amit Shah ji, Mrs. Nirmala Sitharaman ji, with respect to infrastructure, road, health, women's safety, and the majority of this country and their lifestyle. Because he has the luxury and also the authority to have the access to represent my problems. ಈ ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಮಾಡ್ತಲ್ಲ, ಡಿಟೈನ್ ಮಾಡೋದು, ಅರೆಸ್ಟ್ ಮಾಡೋದು ಶೇಮ್ಫುಲ್. ಬಟ್ ಇದೇ ಕ್ವೆಶ್ಚನ್ಸ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳಿದ್ರೆ, ಬಿಜೆಪಿಗೆ ಕೇಳಿದ್ರೆ ಅವ್ರು ಇದನ್ನ ಮಾಡೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕೆ ಹೇಳಿ? ನಾವು ಪಕ್ಕದ ಮನೆಗೆ ಹೋಗಿ ಕೋತ್ವಾಲ್ಗಿರಿ ಮಾಡಿದ್ವಿ ಅಂತಂದ್ರೆ ಅವ್ರು ನಮಗೆ ಬೈಬಹುದು, ಹೊಡಿಬಹುದು. ಅದೇ ನಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಯನ್ನ ನಾವೇ ಮನೆಯವರೆಲ್ಲ ಸೇರ್ಕೊಂಡು ಅದಕ್ಕೆ ಏನ್ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಬಹುದು ಅನ್ನೋದನ್ನ ಚಿಕ್ಕವ್ರು ಹೇಳಿದ್ರು ಸಹ ಕನ್ಸಿಡರೇಷನ್ಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದನ್ನೇ ನಾವು ಫ್ಯಾಮಿಲಿ ಅನ್ನೋದು, ಮನೆ ಅಂತ ಹೇಳೋದು. ಒಂದ್ ವೇಳೆ ಅದು ಅಲ್ಲಿ ನಡೀಲಿಲ್ಲ ಅಂತಂದ್ರೆ ಅದು ನಮ್ಮ ಮನೆ ಅಲ್ಲ ಅನ್ನೋದು ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ. ಕರೆಕ್ಟಾ? ಕರೆಕ್ಟ್.